5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೇ ಸರ್ ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದು, 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ ನಿಮ್ಮ ಮಾತಿನಿಂದ ಪರಮೇಶ್ವರ್ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ ತಾಡ್ರಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? JDS ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ JDS ಜೊತೆ. ಆಯ್ತು, ಹಾಗೆ ನಮ್ಗೆ ಮಾಡಿರ್ಲಿಲ್ಲ. ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರ 1000 ಹೇಳ್ತಾರೆ. ಅವ್ರು 1000 ಹೇಳ್ತಾರಪ್ಪ. ಯಾರು ಹೋಗಿರ್ಲಿಲ್ಲ. ಆಗ ಬಿಜೆಪಿ ಕೊಡ್ತೀರಿ ಸುರೇಶ್. ಅವ್ರು ನೀವೇ ಸೇರಿಸ್ಕೊಂಡು ನೀವ್ಯಾಕೆ ಅವ್ರ ಜೊತೆ ಹೋಗಿದ್ದೀರಿ? ಬಂದಿರಲ್ಲ ಅವಾಗ ಸರ್ಕಾರ ಜೊತೆ ಹೋಗಿರ್ಲಿಲ್ವಾ ಸರ್? ಅವ್ರು ನೀವು ಜೊತೆ ಹೋಗಿರ್ಲಿಲ್ವಾ? ಅವರೇ ಫಸ್ಟ್ ಯಾರು? ಏನ್ ಸರ್ ಯಡಿಯೂರಪ್ಪ ನಿಮ್ ನೆನ್ಪಿದ್ರೆ ಹೌದಾ? ಇಲ್ಲ ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಲಿಖಿತ ಮೂಲಕ ಉತ್ತರ ಕಾಂಗ್ರೆಸ್ಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ. ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಆಶೀರ್ವಾದ ಮಾಡಿದ್ದಾರೆ ಮಾಡಲಿಲ್ಲ. ದಿನಾಂಕ 15/12/25 ಮಾಡಿದ್ದಾರೆ, ಇಲ್ಲ ಹೇಳಿಲ್ಲ. ಜನರ 5 ವರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ? ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್. ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಮಾಡ್ತೀವಿ. ಜನ ಖುಷಿಯಾಗಿದ್ದಾರೆ, ನೀವು ಖುಷಿಯಾಗಿಲ್ಲ ಅಷ್ಟೇ. ನಿಮಗೆ 5 ವರ್ಷ ಮಾಡಿದ್ದಾರೆ, ಹೊಟ್ಟೆ ಕಿಚ್ಚು, ಅಸೂಯೆ, ಹೊಟ್ಟೆ ಕಿಚ್ಚು. ನಾವು 5 ವರ್ಷ ತುಂಬಿಸ್ತೇವೆ. 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ನಿಮಗೆ ಯಾವ ಅಧ್ಯಕ್ಷ ಮುಖ್ಯಮಂತ್ರಿಗಳೇ, ಯಡಿಯೂರಪ್ಪ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅಲ್ಲಿಂದ ಯಾಕೆ ಕೆಳಗಿಳಿಸಿಲ್ಲ? ನಮ್ಮ ಸರ್ಕಾರನೂ ಆಗಿಲ್ಲ. ರಾಮಕೃಷ್ಣ ಚಂದ್ರಬಾಬು ಮಾತ್ರ 2ನೇ ಸಾರಿ ಸರ್ಕಾರ ಬಂದಿದೆ ಹೊರತು ದೇವರಾಜ ಸಿದ್ದಾಗ ಬಂದ ಚರ್ಚೆ ದಯಮಾಡಿ ಕೇಳಿ. 2020 ಯಡಿಯೂರಪ್ಪ ಅದೇ ಹೇಳಿ ನಮಗೆ. ಹೆಗ್ಡೆ ಅವ್ರು ಬಿಟ್ರೆ ಯಾಕೆ ಮಾಡಿದ್ರಿ? 3 ಸಾರಿ ಬದಲಾವಣೆ ಮಾಡಿದ್ರಿ ಯಡಿಯೂರಪ್ಪನವ್ರಿಗೆ ಯಾಕೆ? ನಮ್ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದ್ದೀರಿ, ಈಗ ಅಲ್ಲಿ ಹೋಗಿ ಡಿಪೆಂಡ್ ಮಾಡ್ತಾ ಇದ್ದೀರಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು.
ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.